ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೂ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆಯಾಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ಬ್ರಹ್ಮರ್ಷಿ ಆನಂದ ಸಿದ್ಧಿ ಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆಯ ನಿಯಂತ್ರಣಕ್ಕಾಗಿ ಇದೆ ಮಧುಮೇಹ ನಿವಾರಣಾ ಚೂರ್ಣ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ, ಖಂಡಿತವಾಗಿಯೂ ಕೊಂಡ್ಕೊಳ್ಳಿ. AB ಪ್ರಾಪರ್ಟೀಸ್ ವೀಕ್ಷಕರೇ, AB ಪ್ರಾಪರ್ಟೀಸ್ ವತಿಯಿಂದ ಈಗ ನೀಡಲಾಗ್ತಿದೆ 20-30 ನಿವೇಶನ ಕೇವಲ 3.5 ಲಕ್ಷ ರೂಪಾಯಿಗಳಿಗೆ ಮಾತ್ರ. ಸ್ಪಾಟ್ ಬುಕಿಂಗ್ ಇದೆ, ನೋಂದಣಿ ಕೂಡ ಉಚಿತ. ಅಷ್ಟೇ ಅಲ್ಲದೆ ಈಗ 20-30 ನಿವೇಶನದ ಜೊತೆಗೆ 3 ಗ್ರಾಂ ಚಿನ್ನವನ್ನು ಕೂಡ ಉಚಿತವಾಗಿ ನೀಡಲಾಗ್ತಿದೆ. ಇಷ್ಟಲ್ಲದೆ 5 ವರ್ಷಗಳ ಮೇಂಟೆನೆನ್ಸ್ ಚಾರ್ಜಸ್ ಕೂಡ ಉಚಿತ. ಹಾಗೆಯೇ ಸಂಪರ್ಕ ಮಾಡಬಹುದು AB ಪ್ರಾಪರ್ಟೀಸ್, ಅಕ್ಷಯ ಗೋಲ್ಡ್ ಕಂಪನಿ. ವೀಕ್ಷಕರೇ, ನೀವು ಕಷ್ಟದಲ್ಲಿದ್ದಾಗ ಅಡವಿಟ್ಟಂತಹ ನಿಮ್ಮ ಚಿನ್ನವನ್ನು ಬಿಡಿಸಬೇಕು ಅಂತಂದರೆ, ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ, ನಿಮ್ಮ ಚಿನ್ನವನ್ನು ಇಂದಿನ ಮಾರುಕಟ್ಟೆಗಿಂತ ಅಧಿಕ ಬೆಲೆಗೆ ಮಾರಾಟ ಮಾಡಬೇಕು ಅಂದರೆ, ಈಗ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಶಾಖೆಗಳು ಇರುವಂತಹ ಅಕ್ಷಯ ಗೋಲ್ಡ್ ಕಂಪನಿಗೆ ಒಮ್ಮೆ ಭೇಟಿ ಕೊಡಿ. ಮೆಡಿಕಾನ್ ಓವರ್ಸೀಸ್ ವೀಕ್ಷಕರೇ, ಮೆಡಿಕಾನ್ ಓವರ್ಸೀಸ್ ವತಿಯಿಂದ ಈಗ ನೀಟ್ ಎಕ್ಸಾಮ್ಸ್ನಲ್ಲಿ ಪಾಸ್ ಅಥವಾ ಫೇಲ್ ಆದಂತಹ ವಿದ್ಯಾರ್ಥಿಗಳಿಗೆ ಅಮೆರಿಕದ ಬ್ರಿಡ್ಸ್ಟೋನ್ ಯೂನಿವರ್ಸಿಟಿಯಲ್ಲಿ MBBS ಮಾಡುವಂತಹ ಸುವರ್ಣಾವಕಾಶವನ್ನು ಕಲ್ಪಿಸಲಾಗಿದೆ. ಅದು ಕೂಡ 5 ವರ್ಷಗಳಿಂದ 28 ಲಕ್ಷ ರೂಪಾಯಿಗಳಿಗೆ ಮಾತ್ರ. USMLE ಕೋಚಿಂಗ್ ಜೊತೆಗೆ ಉಚಿತ ಉನ್ನತ ಶಿಕ್ಷಣ ಹಾಗೂ ಸ್ಯಾಲರಿ, ಭಾರತೀಯ ಶೈಲಿಯ ಆಹಾರ ಹಾಗೂ ಹಾಸ್ಟೆಲ್ ಕೂಡ ಲಭ್ಯ ಇರುತ್ತೆ. ಜೊತೆಗೆ ಕೇರ್ಟೇಕರ್ಸ್ ಕೂಡ ಇರ್ತಾರೆ. ಖಂಡಿತವಾಗಿಯೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕ ಮಾಡಬಹುದು ಮತ್ತು ಒಮ್ಮೆ ಭೇಟಿ ಕೊಡಿ. ಮೆಡಿಕಾನ್ ಓವರ್ಸೀಸ್, ನವರಂಗ್ ಥಿಯೇಟರ್ ಎದುರು, ರಾಜಾಜಿನಗರ, ಬೆಂಗಳೂರು. ಮತ್ತು ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ವೀಕ್ಷಕರೇ, ಈಗ ನೀವು ಶ್ರೀಕೃಷ್ಣ ತುಪ್ಪದ ಜಾರ್ ಕೊಂಡುಕೊಂಡ್ರೆ ಖಚಿತವಾಗಿಯೂ ನಿಮಗೆ ಸಿಗ್ತದೆ ಒಂದು ಚಿನ್ನ ಅಥವಾ ಬೆಳ್ಳಿಯ ನಾಣ್ಯ. ಹಾಗಾಗಿ ಖಂಡಿತವಾಗಿಯೂ ಕೊಂಡ್ಕೊಳ್ಳಿ ಶ್ರೀಕೃಷ್ಣ ತುಪ್ಪ, ಶುದ್ಧ ಹಸುವಿನ ತುಪ್ಪ. ಮತ್ತು ಡಿವೈನ್ ಪಾರ್ಟ್ನರ್ ದೀಪಂ ಲ್ಯಾಂಪ್ ಆಯಿಲ್, ದೀಪದ ಎಣ್ಣೆ ಈಗ ಪಾರಿಜಾತ ಸುವಾಸನೆಯೊಂದಿಗೆ. ವೀಕ್ಷಕರೇ, ಇವತ್ತು ಬಹಳ ವಿಶೇಷವಾದಂತಹ ದಿನ, ಸೋಮವಾರ, ವಾರದ ಮೊದಲನೇ ದಿನ, ಸಾಂಬ ಸದಾಶಿವನ ಶುಭವಾರ. ಹಾಗೆಯೇ ಎಲ್ಲದಕ್ಕಿಂತ ಮುಖ್ಯವಾಗಿ ಇವತ್ತು ನಾಗರ ಪಂಚಮಿ ಹಬ್ಬ. ಹಾಗಾಗಿ ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ನೆರವೇರಿಸಲಾಗ್ತಿದೆ ನಾಗದೇವರಿಗೆ ವಿಶೇಷ ಅಭಿಷೇಕ ಆರಾಧನೆ. ಸಹೋದರ ಬಾಂಧವ್ಯದ ಸಂಕೇತ ಈ ನಾಗರ ಪಂಚಮಿ ಹಬ್ಬ. ಅಷ್ಟೇ ಅಲ್ಲದೆ ನಾಗರ ಪಂಚಮಿ ಹಬ್ಬವನ್ನು, ವ್ರತವನ್ನು ಯಾವ ರೀತಿ ಕ್ರಮಬದ್ಧವಾಗಿ ಆಚರಣೆ ಮಾಡಬೇಕು, ಇದರ ಹಿನ್ನೆಲೆ ಏನು, ಇದರ ಮೂಲಾರ್ಥ ಏನು ಮತ್ತು ನಾಗರ ಪಂಚಮಿ ಹಬ್ಬದ ವೈಶಿಷ್ಟ್ಯತೆ ಏನು ಅನ್ನುವಂತಹ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ಇವತ್ತಿನ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಗುರುಜಿಯವರು ತಿಳಿಸ್ಕೊಡ್ತಾರೆ. ಆ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋದ್ರ ಜೊತೆಗೆ ವಿಶೇಷ ಪೂಜಾರಾಧನೆಯನ್ನು ಕೂಡ ಸಲ್ಲಿಸ್ತಾರೆ. ಕಾರ್ಯಕ್ರಮವನ್ನು ಸಂಪೂರ್ಣವಾಗಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಬನ್ನಿ. ಹಾಗಿದ್ರೆ ಸೋಮವಾರದ ಮೊದಲನೇ ದಿನ, ವಾರದ ಮೊದಲನೇ ದಿನ ಆಗಿರುವಂತಹ ಸೋಮವಾರದ ನಾಗರ ಪಂಚಮಿಯ ವಿಶೇಷ ಶುಭ ದಿನದಂದು ಕಾರ್ಯಕ್ರಮದ ಪ್ರಾರಂಭದಲ್ಲಿ ಪುಣ್ಯಕ್ಷೇತ್ರವೊಂದರ ದರ್ಶನ ಮಾಡ್ಕೊಂಡು ಬರೋಣ. ಪಂಚಮಿಯು ನಾಡಿಗೆ ಬಂದಾಗ ಕುಪ್ಪೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ. ನಾಡೀರು ಸೇರಿ ನಾಗಪ್ಪ ಹೊತ್ತಿಗೆ ಆಕಳ ಹಾಲನ್ನು ಎರೆವರು, ಪೂಜೆಯ ಮಾಡುವರು ಸೇವೆಯ ದೈವರು. ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಪ್ಪೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ.
ಆರತಿಯ ಬೆಳಗ್ಗೆ ಅರ್ಚಿಸಿ ಆರಾಧಿಸಿ ಶಿರಬಾಗಿಸಿ ನಾವು ನಮಿಸುವ ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಪ್ಪೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ. ನಾರಿಯರು ಸೇರಿ ನಾಗಪ್ಪನ ಹೊತ್ತಕ್ಕೆ ಆಕಳ ಹಾಲನ್ನು ಎರೆವರು, ಪೂಜೆಯ ಮಾಡುವರು ಸೇವೆಯ ದೈವರು. ನಾಗರ ಪಂಚಮಿಯು ನಾಡಿಗೆ ಬಂದಾಗ ಕುಪ್ಪೆಯ ಕ್ಷೇತ್ರದಲ್ಲಿ ಬಲು ಸಂಭ್ರಮ. ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ.
ಇಲ್ಲಿ ಹುಟ್ಟಿ ಬಂದ ಶುಭ ದಿನವೇ ಈ ರಾಖಿ ಹಬ್ಬ ಬಂದಿತ್ತು. ಸೋದರಿಕೆಯೊಂದು ವರವೆಂದು ಈ ರಾಖಿ ಸಾಕ್ಷಿ ಹೇಳಿತ್ತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ತಂಗಿಯು ಹುಟ್ಟಿದ ಕ್ಷಣ ಅಣ್ಣನ ಪದವಿ ಹುಟ್ಟಿತು. ಗಂಡಿಗೆ ಗೌರವದ ಗರಿಯೇರಿತು. ಮುದ್ದಾಗಿ ನೀನು ಅಣ್ಣ ಅಣ್ಣ ಅನ್ನೋದೆ ನನಗೆ ಓಂಕಾರ. ನನ್ನಾಯುವೆಲ್ಲ ನಿನಗಾಗಿ ತಾನೆ ದೀರ್ಘಾಯುಷ್ಮಾನ್ ಭವ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಅಣ್ಣ ತಂಗಿಯರ ಈ ಬಂಧ ಜನುಮ ಜನುಮಗಳ ಅನುಬಂಧ. ಜೀವಕ್ಕೆ ಕೊರಳು ದೇಹಕ್ಕೆ ನೆರಳು ನಾವಾಗಲೆಂದು ಹರಸುತ್ತಿದೆ ಈ ರಕ್ಷಾ ಬಂಧನ. ನಾಗರ ಪಂಚಮಿ ವಿಶೇಷ. ಇವತ್ತಿನ ದಿವಸ ಪ್ರತಿಯೊಬ್ಬ ಅಣ್ಣ ತಮ್ಮಂದರು ಸಹಿತ ಅವರವರ ಅಕ್ಕ ತಂಗಿಯರ ಮನೆಗೆ ಹೋಗಿ ಬೆನ್ನು ತೊಳಸ್ಕೊಂಡು ಶಾಂತಿ ನೆಮ್ಮದಿಗೋಸ್ಕರ, ಜೊತೆಗೆ ಅವರ ವಾಸ್ತುಗೃಹ ಅವರು ಮಾಡ್ತಕ್ಕಂತಹ ಕೆಲಸ ಕಾರ್ಯ ಪ್ರತಿಯೊಂದು ಸಹಿತ ಸುಭಿಕ್ಷವಾಗಿರಲಿ ಅಂತ ಹೇಳಿ ಅಕ್ಕ ತಂಗಿಯರ ಮನೆಗೆ ಹೋಗಿ ಬರುವಂಥದ್ದೊಂದು ಪದ್ಧತಿ ಇದೆ. ಹಿರಿಯರು ಮಾಡಿರ್ತಕ್ಕಂತಹ ಪದ್ಧತಿ ಇದೆಯಲ್ಲ, ಇದು ಸಾಮಾನ್ಯವಾದ್ದಲ್ಲ. ಒಂದು ಬಂಧು ಬಾಂಧವ್ಯವನ್ನು ಬೆಸೆತಕ್ಕಂತಹದ್ದು. ಅಕ್ಕ ತಂಗಿಯರು ಅಣ್ಣ ತಮ್ಮಂದಿರು ಎಲ್ಲರೂ